ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ ಕಾಳಸರ್ಪ ಯೋಗ. ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಭಯ ಇರುತ್ತೆ. ಯಾರೇ ಏನೇ ಸಮಸ್ಯೆಗಳು ಬಂದ್ರೂ ನಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷ ಇದೆ, ಅಥವಾ ನಾಗದೋಷ ಇದೆ, ಅಥವಾ ರಾಹುಕೇತು ದೋಷ ಇದೆ. ಇದನ್ನು ನಾವು ಹೇಗೆ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು? ಎಷ್ಟೋ ಬಾರಿ ನಮಗೆ ಕಾಳಸರ್ಪ ಜಾತಕದಲ್ಲಿ ಯೋಗವನ್ನು ಕೊಡ್ತಾ ಇದ್ರೂ ನಾವು ಆ ಕಾಳ ಸರ್ಪದ ಬದಲಿಗೆ, ಯೋಗದ ಬದಲಿಗೆ ನಾವು ದೋಷ 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 ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ದೋಷದಿಂದ ಮುಕ್ತರಾಗಬೇಕು. ಒಂದು. ಎರಡನೇದಾಗಿ, ಈ ದೋಷ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ಸಮೇತ ನಾವು ಮೊದಲ ಬಾರಿಗೆ ತಿಳ್ಕೊಬೇಕಾಗುತ್ತೆ. ಹಾಗೆ ಕಾಳಸರ್ಪ ಯೋಗ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೇಳೋದಾದರೆ, ಎಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ಕಾಳಸರ್ಪ ಯೋಗ ಅಂತಂದರೆ ರಾಹು ಕೇತುವಿನ ಮಧ್ಯೆ 7 ಗ್ರಹಗಳು ಸಂಚಾರ ಮಾಡಿದರೆ ಇದನ್ನು ಕಾಳಸರ್ಪ ಯೋಗ ಅಂತ ನಾವು ಹೇಳ್ತೀವಿ. ಇಲ್ಲಿ ನಾವು ನೋಡಬೇಕು ಯಾವ ಗ್ರಹಗಳು ಅಂತಂದರೆ, ಈಗ ನಿಮಗೆ ಒಂದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಒಂದು ಜಾತಕ ಹಾಕಿದ್ದೀನಿ. ಇಲ್ಲಿ ಒಂದು ವ್ಯಕ್ತಿಯ ಜಾತಕದಲ್ಲಿ ಒಟ್ಟು 9 ಗ್ರಹಗಳು, ಅದರಲ್ಲಿ 7 ಗ್ರಹಗಳು ರಾಹು ಕೇತುವನ್ನು ಬಿಟ್ಟು ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ ಮತ್ತು ಅಂದರೆ ಕುಜ, ಈ ಗ್ರಹಗಳು ನಮ್ಮ ನೇಟಲ್ ಚಾರ್ಟ್ ಅಥವಾ ಬರ್ತ್ ಚಾರ್ಟ್ ಏನಿದೆ ಅದರ ಗ್ರಹಗಳ ನಡುವೆ ಇದ್ದರೆ, ಈ ಗ್ರಹಗಳ ಸ್ಥಾನದಿಂದ ವ್ಯಕ್ತಿಗೆ ಜೀವನದಲ್ಲಿ ಹಲವಾರು ಏರಿಳಿತಗಳು, ಕಷ್ಟಗಳು, ಮಾನಸಿಕ ಅಸ್ಥಿರತೆ ಮತ್ತು ಅಶುಭ ಫಲಗಳೇ ಉಂಟಾಗುತ್ತೆ ಅಂತ. ಆದರೆ ನಾವಿಲ್ಲಿ ನೋಡಬೇಕಾಗುತ್ತೆ, ಈ ಕಾಳಸರ್ಪ ಯೋಗ ಉಂಟಾಗೋಕ್ಕೆ ಕಾರಣ ಏನು, ಅದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಜಾತಕದಲ್ಲಿ ರಾಹು ಗ್ರಹ ಒಂದು ಬದಿಯಿಂದ ಇನ್ನು 7 ಗ್ರಹಗಳು ರಾಹುಕೇತು ವಿರುದ್ಧ ಬದಿಯಲ್ಲಿ ಇದ್ದಾಗ ಅದು ಕಾಳಸರ್ಪದ ಯೋಗದ ರಚನೆ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇಂತಹ ಸಂದರ್ಭದಲ್ಲಿ ಈ ಒಂದು ಕಾಳಸರ್ಪದ ಪರಿಣಾಮಗಳು ಅಂತ ಹೇಳಿದಾಗ ವ್ಯಕ್ತಿಯು ಆದಷ್ಟು ನಕಾರಾತ್ಮಕ ಯೋಚನೆಗಳನ್ನ ಮಾಡ್ತಾನೆ. ಅದರ ಜೊತೆಗೆ ವ್ಯಕ್ತಿಯು ತುಂಬ ಗೊಂದಲವಾಗಿರುವಂಥದ್ದು, ಮಾನಸಿಕ ನೆಮ್ಮದಿ ಇರಲ್ಲ, ಜೊತೆಗೆ ಆರ್ಥಿಕವಾದಂತಹ ಸಂಕಷ್ಟಗಳು, ಆರ್ಥಿಕವಾದಂತಹ ಸಮಸ್ಯೆಗಳು, ಹಣದ ವಿಚಾರವಾಗಿ ಅತೀ ಹೆಚ್ಚಿನ ಸಮಸ್ಯೆಯನ್ನು ಅನುಭವಿಸ್ತಾರೆ. ಅವರಿಗೆ ಯಾವುದೇ ಕೆಲಸ ಮಾಡಿದರೂ ಏಳಿಗೆ ಆಗಲ್ಲ, ಅಥವಾ ವೃತ್ತಿ ಜೀವನದಲ್ಲಿ ಅಸ್ಥಿರತೆ, ಉದ್ಯೋಗದಲ್ಲಿ ಏರಿಳಿತಗಳು, ಜೀವನದಲ್ಲಿ ಒಂದು ಸ್ಥಿರತೆಯನ್ನೇ ಅವರು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ನೀವು ನೋಡ್ಬೋದು, ಆನುವಂಶಿಕ ಅಥವಾ ಹೆರಿಡಿಟ್ರಿ ಅಂತ ನಾವು ಏನು ಹೇಳ್ತೀವಿ, ಅಂತಹ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಕೆಲವರಲ್ಲಿ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇದು ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ, ಅಥವಾ ಹಿರಿಕರ ಒಂದು ದೋಷಗಳ, ಅಥವಾ ಇದು ಅಂದರೆ ಆನುವಂಶಿಕವಾಗಿ ಬಂದಿರುವಂಥದ್ದು, ಇದೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಜೊತೆಗೆ ಇಂತಹ ಒಂದು ಜಾತಕದವರಿಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಏನಿರ್ಬೋದು, ಅದು ಸಮೇತ ಅವರಿಗೆ ಪದೇ ಪದೇ ಆಗ್ತಾನೇ ಇರುತ್ತೆ. ಹಾಗೆ ಕೆಲವರಿಗೆ ಆದಷ್ಟು ಕನಸುಗಳಲ್ಲಿ ಹಾವುಗಳು ಕಾಣಿಸ್ಕೊಳ್ಳುವಂಥದ್ದು, ಅದನ್ನು ನಾವು ಮಾಂತ್ರಿಕ ಬಾಧೆನ, ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಅಂತಲೂ ನೋಡಬೇಕು. ಅದರ ಜೊತೆಗೆ ಇವರು ಪರಿಹಾರಗಳನ್ನು ಹಲವಾರು ವಿಧವಾಗಿ ಮಾಡ್ಕೊಂಡಿರ್ತಾರೆ. ಎಷ್ಟೇ ದೈವಭಕ್ತಿ ಆಗಿದ್ರೂ ಅವರಿಗೆ ಪರಿಹಾರ ಆಗಿರಲ್ಲ. ಅದಕ್ಕೆ ಕಾರಣವನ್ನು ಸಮೇತ ನಾವು ನೋಡಬೇಕಾಗುತ್ತೆ. ನಾನಿಲ್ಲಿ ಇವತ್ತು ಒಂದು ಜಾತಕ ಹಾಕ್ತಾ ಇದ್ದೀನಿ. ಯಾರಾದರೂ ಆಸಕ್ತಿ ಇದ್ದವರು ಖಂಡಿತವಾಗ್ಲೂ ನೋಡ್ಬೋದು. 10/12/1961 ಇದು ಒಂದು ಗಂಡಸಿನ ಜಾತಕ. ಸೊ ಇದು ಬಂದು ಗಂಡಸಿನ ಜಾತಕ. ಇಲ್ಲಿ ಲಗ್ನ ಬಂದು ವೃಶ್ಚಿಕ ಲಗ್ನ ಆಗಿದೆ. ಇಲ್ಲಿ ಯಾರಾದರೂ ಚಾರ್ಟ್ ಹಾಕದಿದ್ರೂ ಹಾಕೋಬೋದು, ನೀವು ನೋಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ. ಈ ಜಾತಕದಲ್ಲಿ ಏನಾಗಿದೆ ಅಂತಂದರೆ, ರಾಹುವಿನ ಮುಖ ಅಂದರೆ ಈ ಜಾತಕದಲ್ಲಿ ರಾಹು ಬಂದು ಕಟಕ ರಾಶಿಯಲ್ಲಿದ್ದಾನೆ. ಮುಖ ಕಟಕದಲ್ಲಿ, ಶರೀರ ಭಾಗದಲ್ಲಿ ಸಿಂಹ, ಕನ್ಯಾದಲ್ಲಿ ತುಲಾ, ವೃಶ್ಚಿಕ, ಧನಸು, ಮಕರ ರಾಶಿಯಲ್ಲಿ ಬಾಲರೂಪದಲ್ಲಿ ಕೇತು ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಇಲ್ಲಿಂದ 5ನೇ ಮನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಕುಂಭರಾಶಿ, ಬಾಲರಾಶಿಯಲ್ಲಿ ಶನಿ ಪರಮಾತ್ಮ ಇದ್ದಾನೆ. ಅದನ್ನು ನಾವು ನೋಡಬೇಕು. ಯಾವಾಗ ನಮಗೆ ಪಂಚಮ ಸ್ಥಾನಕ್ಕೆ ಅಥವಾ 5ನೇ ಸ್ಥಾನಕ್ಕೆ ಒಂದು ನಾವು ಪ್ರತಿಭೆಯ ಸ್ಥಾನ ಅಂತಲೂ ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಆ ಪ್ರತಿಭೆ
ಏನಾಗುತ್ತೆ ಅಂದರೆ ವಿದ್ಯಾವಂತರಾಗಿದ್ದರೂ ಪುರಸ್ಕಾರ ಸಿಗಲ್ಲ. ಕೆಲವ್ರನ್ನ ನೀವು ನೋಡಬೇಕು, ಯಾವುದೋ ಒಂದು ಕೆಲಸಗಳು ಮಾಡ್ತಾರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ, ಅಥವಾ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ, ಬರೆದಿರ್ತಾರೆ, ಪಾಸ್ ಆಗ್ತಾರೆ, ಆದರೆ ಅವರಿಗೆ ಆ ಪ್ರತಿಭೆ ಪುರಸ್ಕಾರಗಳು ಸಿಕ್ಕಲ್ಲ. ಅಂತಹ ಸಂದರ್ಭದಲ್ಲಿ ಇವೆಲ್ಲವೂ ಇರುತ್ತೆ. ಹಾಗೆ 6ನೇ ಮನೆಯ ಅಧಿಪತಿಯಾಗಿರುವಂತಹ ಗುರು ಕೇತು ಬಾಲವಿರುವ ಪ್ರದೇಶದಲ್ಲಿ ಹೊಡೆತಕ್ಕೆ ಅಂದರೆ ಹಿಂದೆ ಮುಂದೆಯನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ವೃತ್ತಿಯ ಮಾಡುವಂತಹ ಸೇವೆಯಲ್ಲಿ ಒಂದು ಅಂದರೆ ಏನು ಹೇಳ್ಬೋದು, ಅವರು ವಿಪರೀತ ಅವಮಾನಕ್ಕೆ ಒಳಗಾಗುವಂಥದ್ದು. ಏನೇ ವೃತ್ತಿ ಮಾಡಿದ್ರೂ ಅವರಿಗೆ ವೃತ್ತಿಯಲ್ಲಿ ಏಳಿಗೆ ಇರಲ್ಲ, ಯಾರೇನೇ ಸೇವೆ ಮಾಡಿದ್ರೂ ಅದಕ್ಕೆ ತಕ್ಕಂತೆ ವರಮಾನವೂ ಇರಲ್ಲ, ಜೊತೆಗೆ ಯಾವ ವ್ಯಕ್ತಿ ಕೈಗೊಂಡ್ರೂ ಅದಕ್ಕೆ ಅನುಕೂಲನೇ ಆಗಲ್ಲ. ಅವರೇನೇ ಪರಿಹಾರ ಮಾಡಿಕೊಂಡ್ರೂ ಒಂದು ಅನುಕೂಲಗಳು ಆಗೋದೇ ಇಲ್ಲ. ಜೊತೆಗೆ ನಾವು ತುಲಾ ಲಗ್ನದಿಂದ 8ನೇ ಮನೆ ಅಂತಂದಾಗ ಶುಕ್ರ ಈ ಜಾತಕದಲ್ಲಿ 2ನೇ ಭಾವದಲ್ಲಿದ್ದಾನೆ. ಅಂದರೆ 2ನೇ ಮನೆಯನ್ನು ಕೂತ್ಕೊಂಡು 8ನೇ ಮನೆಯನ್ನು ನೋಡೋದ್ರಿಂದ ಅನಿರೀಕ್ಷಿತವಾಗಿ ವರಮಾನ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದಂಗೆ ಲಾಭನೂ ಸಿಗುತ್ತೆ, ಜೊತೆಗೆ ಇದ್ದಕ್ಕಿದ್ದಂಗೆ ನಷ್ಟನೂ ಅನುಭವಿಸ್ತಾರೆ. ಇದು ಒಂಥರ ತಡೆಯಲಾಗಕ್ಕೆ, ಕೆಲವರಿಗೆ ನೋಡ್ಬೇಕು ಹೀಗೆ ಬಂತು ಹೀಗೆ ಹೋಯ್ತು ಒಂಥರ ಇದರಿಂದ ಅನಿರೀಕ್ಷಿತ ಲಾಭ ಪಡೆದರೂ ಒಂಥರ ನಿಟ್ಟುಸಿರು ಬಿಡ್ತಾರೆ, ಜೊತೆಗೆ ಅಷ್ಟೇ ಸಂಕಷ್ಟಗಳನ್ನು ಸಮೇತ ತಗೋತಾರೆ. 9ನೇ ಮನೆ ಅಧಿಪತಿಯಾಗಿರುವಂಥ ಬುಧ ಇಲ್ಲಿ ಏನಾಗಿದ್ದಾನೆ ಅಂತಂದರೆ, ಬುಧ ಸಮೇತ 2ನೇ ಮನೆಯಲ್ಲಿ ಇದ್ದು ಅದೃಷ್ಟವನ್ನು ಕೊಡ್ತಾನೆ. ಮುಂದಿನ ಭವಿಷ್ಯದ ಬಗ್ಗೆ ಸೂಚಿಸುವ ಸ್ಥಾನ ಕೂಡ ಇದು ದೋಷ ಮುಕ್ತವಾಗಿರುತ್ತೆ. ಯಾಕಂದರೆ ನಾವು ಅದನ್ನು ಜಾತಕದಲ್ಲಿ ನೋಡ್ತೀವಿ, ಮುಂದೆ ಈ ಗ್ರಹಗಳು ಇಂಥ ಸ್ಥಾನದಲ್ಲಿದ್ದಾಗ ಇವರಿಗೆ ದೋಷವನ್ನು ಕೊಡಲ್ವಾ ಅಂತ. ಹಾಗೆ ಇಲ್ಲಿ ರಾಹುವಿನ ಮುಖ ಬಂದು ಕಟಕ ರಾಶಿಯಲ್ಲಿ ಇರೋದ್ರಿಂದ ಶತ್ರು ಸ್ಥಾನದಲ್ಲೇ ಇದ್ದಾನೆ. ಆದ್ದರಿಂದ ಇವ್ರಿಗೇನಾಗುತ್ತೆ ಅಂದರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇರಲ್ಲ, ಕಡಿಮೆ ಒಂದು ಹಣ ಬರುತ್ತೆ, ಕೈ ಹಿಡಿಯಲ್ಲ, ಮಾಡಿದಂತಹ ಕೆಲಸ ಗೌರವ ಸಿಗಲ್ಲ. ಆದ್ದರಿಂದ 10ನೇ ಮನೆಯಲ್ಲಿ ಇವರ ಜಾತಕದಲ್ಲಿ ತುಲಾ ಲಗ್ನಕ್ಕೆ ಕಟಕ ರಾಶಿಯಲ್ಲಿ ರಾಹು ಇರೋದ್ರಿಂದ ಯಾವುದೇ ಕೆಲಸ ಮಾಡಿದ್ರೂ ಎಲ್ಲ ಅಡೆತಡೆ. ಒಂದು ಸರ್ಕಾರದಲ್ಲಿದ್ದರೂ ಕೆಲಸದಲ್ಲಿದ್ರೂ ಒಂದು ಪ್ರತಿ ಸತಿ ಇವ್ರ ಮೇಲೆ ಒಂದು ಅವಮಾನಗಳಾಗುವಂಥದ್ದು, ಅಥವಾ ಪ್ರಮೋಷನ್ಸ್ ಇದ್ದರೆ ಪ್ರಮೋಷನ್ಸಿಗೆ ಪ್ರಾಬ್ಲಮ್ ಆಗುವಂಥದ್ದು, ಇದೆಲ್ಲ ಉಂಟಾಗುತ್ತೆ. ಇದು ಬಂದು ಪಾತಕ ಕಾಳಸರ್ಪ ಯೋಗ ಅಂತ ಹೇಳ್ತಾರೆ ಈ ಜಾತಕನ ನೋಡಿದಂತಹ ಸಂದರ್ಭದಲ್ಲಿ. ಹಾಗಾಗಿ ಇದರ ಫಲ ನೌಕರಿಯಿಂದ ತೊಂದರೆ ಅನುಭವಿಸೋದು, ವ್ಯವಸಾಯ ಮಾಡ್ತಾ ಇದ್ದಂಥ ಜಾತಕದವರಿಗೆ ಅವರಿಗೆ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಫಲ ಸಿಗಲ್ಲ. ವ್ಯಾಪಾರ ಮಾಡಿದ್ರೆ ವ್ಯಾಪಾರದಲ್ಲೂ ಒಂದು ವ್ಯವಹಾರ ಆಗಲ್ಲ. ವಿವಾಹ ಜಾಗದಲ್ಲಿ ಏನಾದರೂ ವಿವಾಹ ಮಾಡಿದ್ರು ಅಂದರೆ ಅಸಮಾಧಾನ, ಸಂತೋಷ ಇಲ್ಲದೇ ಇರೋದು, ಮನಃಶಾಂತಿ ಇಲ್ಲದೇ ಇರೋದು, ಇವರ ಅತ್ತೆ ಮಾವ ಆಗಿರ್ಬೋದು, ಇವರ ತಂದೆ ತಾಯಿ ಆಗಿರ್ಬೋದು ನೆಮ್ಮದಿಯಿಂದ ಜೀವನ ಮಾಡಿಲ್ಲ. ತಂದೆ ತಾಯಿಂದಿರು ಈ ಜಾತಕರು ಆದಷ್ಟು ನೋವನ್ನು ಕೊಟ್ಟಿದ್ದಾರೆ. ಇದನ್ನ ನೀವು ನೋಡ್ಬೋದು. 60ನೇ ಇಸವಿ ಅಂತಂದರೆ ಇಷ್ಟು ವರ್ಷ ಆಯಿತು, ಇದು ಬಂದು 2025. ಇಂತಹ ಒಂದು ಜಾತಕರಿಗೆ ನಾವು ತುಂಬ ಡೀಪಾಗಿ ನೋಡಿದಾಗ ನಕ್ಷತ್ರಗಳನ್ನು ಸಮೇತ ನಾವು ನೋಡಬೇಕು. ಮೇಲೆ ನೋಟಕ್ಕೆ ಇದು ತುಲಾ ಲಗ್ನ, ಹಬ್ಬ ಶುಕ್ರ ಬಂದರು 2ನೇ ಮನೆಯಲ್ಲಿದ್ದಾನೆ, ಇವರಿಗೆ ಭಾಗ್ಯಾಧಿಪತಿ ಸಖತ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಕಾಳಸರ್ಪ ಯೋಗದ ಒಂದು ಜಾತಕ, ಇದು ಬಂದು ಪಾತಕ ಕಾಳಸರ್ಪ ಯೋಗ. ಪಾತಕ ಅಂದ್ರೇ ಆ ವರ್ಡಿಂಗ್ಸಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಇಂತಹ ವಿಧವಾಗಿರುವಂತಹ ಕಾಳಸರ್ಪ ಜಾತಕದವರಿಗೆ ಸಾಕಷ್ಟು ಸಮಸ್ಯೆಯನ್ನು ಇವರು ಅನುಭವಿಸ್ತಾರೆ. ಈಗಾಗಲೇ ಸಾಕಷ್ಟು ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಇವರಿಗೆ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಜೊತೆಗೆ ಈ ವ್ಯಕ್ತಿ ಶ್ರಮವಾದಂತಹ ಜೀವನ ನಡೆಸಿದ್ದಾರೆ. ಗಂಡು ಜಾತಕ ಮನೆಗಳನ್ನು ಮಾರಿ, ಜೊತೆಗೆ ಮಕ್ಕಳಿಗೇನು ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳು, ಇದರ ಜೊತೆಗೆ ಹೆಂಡತಿಯ ಆರೋಗ್ಯ, ಇವೆಲ್ಲವೂ ಈ ವ್ಯಕ್ತಿಯ ಜಾತಕದಲ್ಲಿ ಉಂಟಾಗಿದೆ. ಜೊತೆಗೆ ಇವರು ತುಂಬ ಶ್ರಮ, ವಿದೇಶಕ್ಕೆ ಹೋದರೂ ಅಲ್ಲಿ ಇರಲಿಕ್ಕಾಗಿಲ್ಲ. ಇದೆಲ್ಲ ಕಾರಣವನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಪಾತಕ ಕಾಳಸರ್ಪ ಯೋಗ ಅಂತ. ಸೊ ಯಾವಾಗ ನಾವು ಈ ದೋಷವನ್ನು ಯೋಗವಾಗಿ ನಾವು ಪರಿವರ್ತನೆ ಮಾಡ್ಕೋತೀವಿ, ಅದರಿಂದ ಖಂಡಿತವಾಗ್ಲೂ ಹೊರಗಡೆ ಬರ್ಬೋದು. ಯಾವಾಗ ನಮ್ಮ ಜಾತಕದಲ್ಲಿ ಸಪ್ತ ಗ್ರಹಗಳು ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ಪೂರ್ಣ ಕಾಳಸರ್ಪ, ಅಪೂರ್ಣ ಕಾಳಸರ್ಪ, ಅಪ್ರತ್ಯಕ್ಷ ಕಾಳಸರ್ಪ ಯೋಗ ಅಂಥೇಳಿ ನಮಗೆ ಮೇಜರಾಗಿ ನಾವು ತಗೋಬೋದು. ಇನ್ನೂ ಹಲವಾರು ವಿಧ ಇದೆ. ಈಗ ಇದರಲ್ಲಿ ಅಂಬಾನಿ ಜಾತಕಕ್ಕೆ ಹೋದಾಗ ಯಾವ ರೀತಿ ಯೋಗ ಫಾರ್ಮೇಷನ್ ಆಗಿದೆ ಅದನ್ನು ಸಮೇತ ನಾವು ನೋಡ್ಬೋದು. ಅದನ್ನು ಮುಂದಿನ ದಿನದಲ್ಲಿ ಯಾವತ್ತಾದರೂ ತಿಳಿಸ್ತೀನಿ.
ಸೊ ಇಂಥ ವ್ಯಕ್ತಿ, ಈಗ ನಾವು ಹಾವು ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಕ್ಸಾಂಪಲ್ ಕೊಡೋದಾದರೆ, ಹಾವು ಅಂತ ಹೇಳಿದಾಗ ಅದರಲ್ಲಿ ಒಂದು ಕಟ್ಟ ಹಾವು ಇರುತ್ತೆ, ಒಂದು ಉಸಿರುವಳ್ಳಿ ಹಾವು ಇರುತ್ತೆ, ನೀರು ಹಾವು ಇರುತ್ತೆ, ಹಸಿರು ಹಾವು, ಕೋರೆ ಹಾವು, ನಾಗರ ಹಾವು, ಹೆಬ್ಬಾವು, ಕೊಳಕು ಮಂಡಲ, ಈ ಥರ ಹಾವುಗಳ ಬಗ್ಗೆನೇ ಹಲವಾರು ಒಂದು ಹೆಸರುಗಳಿದೆ. ಅದೇ ರೀತಿ ನಾವಿಲ್ಲಿ ಹಾವಿನ ಶಾಂತಿ ಅಂತ ತಗೊಂಡಾಗ ಇಲ್ಲಿ ನಾವು ನೋಡಬೇಕಾಗುತ್ತೆ, ಇದು ದೈವ ನಾಗರುಗಳೇ ಬೇರೆ, ಸಾಮಾನ್ಯ ನಾಗರುಗಳೇ ಬೇರೆ. ಎಲ್ಲರೂ ಯೋಚನೆ ಮಾಡಿಬಿಡ್ತಾರೆ, ನಾಗನಿಗೆ ಶಾಂತಿ ಮಾಡಿಬಿಟ್ರೆ ಆಗ್ಬಿಡ್ತದ ವಿಗ್ರಹಕ್ಕೆ ಅಂತ. ಖಂಡಿತವಾಗ್ಲೂ ಇಲ್ಲ, ದೈವ ನಾಗರೇನೇ ಬೇರೆ. ಸೊ ಇದು ಬಂದು ನಮ್ಮ ಕುಂಡಲಿನಿ ಶಕ್ತಿಯನ್ನು ನಮಗೆ ಎಚ್ಚರಿಸುತ್ತೆ. ಹಾಗಾಗಿ ಯಾವಾಗ ಇಂಥ ವ್ಯಕ್ತಿಗಳು ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಪ್ರತಿ ಬಾರಿ ನಾಗನ ಕ್ಷೇತ್ರಗಳಿಗೆ ಭೇಟಿ ಕೊಡೋದು, ಅದರ ಜೊತೆಗೆ ಇವರಲ್ಲಿ ಇರುವಂಥ ಸಮಸ್ಯೆಗೆ ಏನು ಕೆಲವ್ರನ್ನ ನೀವು ನೋಡಬೇಕು, ಸುಮ್ಮನೆ ಆದ್ರೂ ಸರ್ಪಶಾಂತಿ ಮಾಡಿಸ್ಬಿಡೋದು ಅಥವಾ ರಾಹು ಶಾಂತಿ ಮಾಡಿಸೋದು ಇವೆಲ್ಲ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಯೋಗ ಎದ್ದಿದ್ದು ದೋಷವಾಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ರಾಹು ಅಥವಾ ನಾಗನೇ ನಿಮಗೆ ಯೋಗವನ್ನು ಕೊಡ್ತಾ ಇದ್ರೆ, ಅವನನ್ನೇ ನಾವು ಶಪಿಸ್ತಾ ಇದ್ರೆ ಏನಾಗುತ್ತೆ? ಈಗ ನಿಮ್ಮ ತಾಯಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಿರ್ತಾಳೆ, ನೋಡ್ಕೋತಾ ಇದ್ರೂ ನೀವೇನು ಮಾಡ್ತೀರಿ? ಪ್ರತಿ ಬಾರಿ ಅವ್ರಿಗೆ ಬೈಯೋದು, ಹೋಗಮ್ಮ ನೀನು ಸರಿಯಿಲ್ಲ, ನೀನೇನು ಮಾಡಿದೆ, ಆಗ ಏನಾಗುತ್ತೆ? ಕೋಪ ಬರುತ್ತೆ. ಅದೇ ಥರ ನಾವು ಗ್ರಹಗಳಿಗೂ ಅಥವಾ ಯಾವುದೇ ದೈವ ಶಕ್ತಿಗಳಿಗಾಗಿರ್ಬೋದು, ಅವರನ್ನು ಪದೇ ಪದೇ ನಿಂದಿಸಿದಾಗ ಆ ಯೋಗವಾಗಿ ನಮಗೆ ಅದು ದೋಷವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಕೆಲವು ಜಾತಕದಲ್ಲಿ ಎಲ್ಲರಿಗೂ ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ಶಾಂತಿ ಅಥವಾ ಸರ್ಪಶಾಂತಿ ಅವಶ್ಯಕತೆಯೇ ಇರೋದೇ ಇಲ್ಲ. ಯಾಕಂದರೆ ಎಷ್ಟೋ ಬಾರಿ ನಮ್ಮ ಜಾತಕದಲ್ಲಿ ಗುರು ಶಾಂತಿ, ಗುರು ದೋಷ, ಪ್ರೇತ ಶಾಪ ಅಥವಾ ಮಾಂತ್ರಿಕ ಬಾಧೆಗಳು, ಅಭಿಚಾರ ಬಾಧೆಗಳು ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ಕೂಲಂಕುಷವಾಗಿ ನೋಡಿ ನಾವು ಪರಿಹಾರಗಳನ್ನು ಮಾಡ್ಕೋಬೇಕು. ಹಾಗೆಯೇ ನಾನು ಶ್ರೀ ದಕ್ಷಿಣ ನಾಗಕಾಳಿಕ ದೇವಿಯ ಕ್ಷೇತ್ರದಿಂದ ಮಾತಾಡ್ತಾ ಇರೋದು. ನಾನು ಈಗಾಗಲೇ ಹಲವಾರು ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕ್ಷೇತ್ರದಲ್ಲಿ ಬಂದು ನೀವು ನೋಡ್ಬೋದು, ಹುತ್ತದ ಫೋಟೋವನ್ನು ಹಾಕಿದ್ದೀನಿ. ಕ್ಷೇತ್ರದಿಂದ ನಾಗನಿಗೆ ಸಂಬಂಧಪಟ್ಟಂತಹ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಂತಹ ಅಥವಾ ಮಾಂತ್ರಿಕ ಬಾಧೆಗಳಿಗೆ ಸಂಬಂಧಪಟ್ಟಂತಹ ಅಥವಾ ನಕಾರಾತ್ಮಕ ಶಕ್ತಿಗಳಿಗೆ ಸಂಬಂಧಪಟ್ಟಂತಹ ಅಥವಾ ಅಭಿಚಾರ ಬಾಧೆಗಳು ಅಂತ ನಾವು ಹೇಳ್ತೀವಿ, ಕೃತ್ರಿಮ ದೋಷ ಅಂತ ಹೇಳ್ತೀವಿ, ಅಥವಾ ಹೊಟ್ಟೆಗೆ ಮದ್ದಿಡೋ ಕ್ರಿಯೆಗಳು ಆದಂತಹ ಸಂದರ್ಭದಲ್ಲೂ ಈ ನಮ್ಮ ನಾಗನ ಕ್ಷೇತ್ರದಿಂದ ಹಲವಾರು ರೀತಿಯಾದಂತಹ ನಾಗನ ಒಂದು ಪರಿಹಾರಗಳು ನೀವು ನೋಡ್ಬೋದು. ಅದು ರಾಹುಶಾಂತಿ ಆಗಿರ್ಬೋದು, ಸರ್ಪಶಾಂತಿ ಆಗಿರ್ಬೋದು, ನಾಗದೋಷಗಳಿಗೆ ನಾಗಶಾಂತಿ ಹೋಮಗಳು ಸಮೇತ ನಮ್ಮ ಕ್ಷೇತ್ರದಲ್ಲಿ ನಡೆಸಲಾಗುತ್ತೆ. ಯಾರಿಗಾದರೂ ನಿಮಗೆ ಕೆಲವರು ದೋಷ ಇದೆ, ನಾವು ಎಲ್ಲೋ ಹೋಗಿ ಹೋಮ ಮಾಡಿಸ್ಕೋಬೇಕು ಅಥವಾ ಸರ್ಪಶಾಂತಿ ಇವೆಲ್ಲ ಮಾಡಿಸ್ಕೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕ್ಷೇತ್ರಕ್ಕೆ ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಂತಹ ಸಂದರ್ಭದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು, ಸಂತಾನಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು, ಅಂಗವಿಕಲತೆ ವ್ಯಾಧಿಗಳು, ಉದ್ಧಾರ ಆಗದೇ ಇರೋದು, ಈ ಥರ ಮನೆ ಕಟ್ಟಿ ಅರ್ಧಕ್ಕೆ ನಿಲ್ಲುವಂಥದ್ದು ಅಥವಾ ಆ ಮನೆಯಲ್ಲಿ ಏನೋ ಒಂದು ಬಾಧೆಗಳು ಇರುವಂಥದ್ದು, ಆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ವಾಸ ಮಾಡೋಕ್ಕೆ ಆಗದೇ ಇರುವಂಥದ್ದು ಸಮೇತ ಇರುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಜಾತಕದಲ್ಲಿ ಅಪೂರ್ಣ ಕಾಳಸರ್ಪ ಯೋಗ ಇದೆಯಾ, ಅಪ್ರತ್ಯಕ್ಷ ಕಾಳಸರ್ಪ ಯೋಗ ಇದೆಯಾ, ಅಥವಾ ನಮ್ಮ ಜಾತಕದಲ್ಲಿ ಬಂದು ಪಾತಕ ಕಾಳಸರ್ಪ ದೋಷ ಇದೆಯಾ, ಇವೆಲ್ಲವನ್ನು ಕಂಡುಹಿಡ್ಕೊಂಡು ನಾವು ಸಂಪೂರ್ಣವಾಗಿ ನಮ್ಮ ಕುಟುಂಬ ಸಮೇತ ಸಮಸ್ಯೆಯಿಂದ ಹೊರಗಡೆ ಬಂದು ಸುಖವಾದ ಜೀವನವನ್ನು ಮಾಡ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ಈ ಥರ ಕಾಳಸರ್ಪದ ದೋಷ ಅದೇನಾದರೂ ಇದ್ದಂಥ ಸಂದರ್ಭದಲ್ಲಿ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನಮ್ಮ ನಾಗನ ಕ್ಷೇತ್ರದಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.